ವಿಜಯೇಂದ್ರ ಅವರು ಸದ್ಯ ನನ್ನನ್ನ ರಾಜಕೀಯವಾಗಿ ಸಮಾಧಿ ಮಾಡಲು ಹೊರಟಿದ್ದಾರೆ ಅಂತ ಡಾಕ್ಟರ್ ಕೆ ಸುಧಾಕರ್ ಆರೋಪಿಸಿದ್ದಾರೆ. ವಿಜಯೇಂದ್ರಗೆ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣವೇ ಇಲ್ಲ. ಇವರಲ್ಲಿ ಅಹಂಕಾರ, ದರ್ಪ ಸಾವಿರಾರು ಕೋಟಿ ಅವರ ಬಳಿ ಇರಬಹುದು. ವಿಜಯೇಂದ್ರ ಹಿಂಬಾಲಕರು ನನ್ನ ಸೋಲಿಸಲು ಪ್ರಯತ್ನ ಪಟ್ಟಿದ್ರು ಅನ್ನೋದನ್ನ ಮರಿಬಾರದು. ಜಿಲ್ಲಾಧ್ಯಕ್ಷರ ಆಯ್ಕೆ ಬಗ್ಗೆ ಸೌಜನ್ಯಕ್ಕೂ ಕೂಡ ನನ್ನ ಜೊತೆಗೆ ಚರ್ಚೆ ಮಾಡಲಿಲ್ಲ. ನಾನು ಅವ್ರಿಗೆ ಕರೆ ಮಾಡಿ ಮಾತನಾಡಲಿಕ್ಕೆ ಪ್ರಯತ್ನ ಕೊಟ್ಟರು, ಇವತ್ತು ನಾಳೆ ಅಂತ ಕಾಲಹರಣ ಮಾಡಿದ್ರೆ ವಿನಃ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ವಿಜಯೇಂದ್ರ ಹೆಸರು ಹೇಳಿ ನೇರವಾಗಿಯೇ ಸುಧಾಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ತೊರೆದು ಸುಧಾಕರ್ ಅವರು ಬಿಜೆಪಿ ಸೇರಿದ್ರು. ಈಗ ಅದೇ ಯಡಿಯೂರಪ್ಪನವರ ಪುತ್ರನ ವಿರುದ್ಧವಾಗಿ ಅಸಮಾಧಾನವನ್ನ ಬಹಿರಂಗವಾಗಿ ಸ್ಫೋಟಿಸ್ತಾ ಇದ್ದಾರೆ. ಇಲ್ಲಿಯವರೆಗೂ ಆದರೆ ಒಬ್ಬ ರಾಜಕಾರಣಿ, ಒಬ್ಬ ರಾಜ್ಯಾಧ್ಯಕ್ಷ, ಇವತ್ತು ನಾನು MP ಆಗಿದೆ, 8 ಕ್ಷೇತ್ರಗಳು ಬರಪೀಡಿತ ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ BJPಗೆ ಬರ ಅಲ್ಲಿ ಅಂಥ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂಥ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ, ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ. ಇವರೆಲ್ಲ ಹಿಂಬಾಲಕರು ಸೋಲಿಸಬೇಕು ಡಾಕ್ಟ್ರನ್ನ ಅಂತೇಳಿ ಟಿಕೆಟಿಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸಬೇಕು ಅಂತ ಸಿಟ್ಟಿಂಗ್ MLAs ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ, ಅದು ಬೇರೆ ವಿಚಾರ. ಅದು ನಮ್ಮ ರಾಜ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ ಇಂದ. ಮುದ್ದುಕೃಷ್ಣ, ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವ ಚರ್ಚೆಯೂ ಕೂಡ ಆಗಿಲ್ವಾ? ಹಾಗಿದ್ರೆ ವಿಜಯೇಂದ್ರ ಅವರು ಏಕಪ್ರಕಾರವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರಾ? ಸುಧಾಕರ್ ಮತ್ತು ವಿಜಯೇಂದ್ರ ನಡುವಣ ಈ ಅಸಮಾಧಾನ ಇದರಿಂದ ಉದ್ಭವ ಆಯ್ತಾ ಅಥವಾ ಹಿಂದಿನಿಂದಲೂ ಕೂಡ ಇದೆಯಾ? ಖಂಡಿತ ದಿವ್ಯ ಜ್ಯೋತಿ, ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೂತನ ಜಿಲ್ಲಾಧ್ಯಕ್ಷರಾಗಿ ಇವತ್ತು ಸಂದೀಪ್ ರೆಡ್ಡಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಒಂದು ವಿಚಾರದಲ್ಲಿ ಸಂಸದರಾಗಿರುವಂಥ ಸುಧಾಕರ್ ಅವರು ಇವತ್ತು ನೇರವಾಗಿ ವಿಜಯೇಂದ್ರ ಅವರ ವಿರುದ್ಧ ಮುಗಿಬಿದ್ದಿರುವಂಥದ್ದು. ಇದಕ್ಕೆ ಪ್ರಮುಖವಾದಂತಹ ಕಾರಣ ಇರುವಂಥದ್ದು, ಸುಧಾಕರ್ ಅವರಿಗೆ ಇಷ್ಟೊಂದು ಕೋಪ ಬರೋದಕ್ಕೆ ಕಾರಣ ಯಾಕೆ ಅನ್ನೋದು ಕೂಡ ಎಲ್ಲರ ಕುತೂಹಲವಾದ ಪ್ರಶ್ನೆ ಆಗಿರುವಂಥದ್ದು. ಅದಕ್ಕೆ ನೇರವಾದ ಉತ್ತರ ಹೇಳೋದಾದರೆ, ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಗ BJP ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸಂದೀಪ್ ರೆಡ್ಡಿ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಮುಖ ಆಕಾಂಕ್ಷಿಯಾಗಿ ಯಲಹಂಕ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಪುತ್ರ ಅಲೋಕ್ ವಿಶ್ವನಾಥ್ ಅವರು ಇದ್ದರು ಕೂಡ. ಆ ಸಂದರ್ಭದಲ್ಲಿ ಈಗಿನ ಸಂದೀಪ್ ರೆಡ್ಡಿ ಅವರು ಏನಿದ್ದಾರೆ, ಅವರು ನೇರವಾಗಿ ಅಲೋಕ್ ವಿಶ್ವನಾಥ್ ಅವರು SR ವಿಶ್ವನಾಥ್ ಅವರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರು. ಅಲೋಕ್ ವಿಶ್ವನಾಥ್ ಅವರನ್ನು ಕರೆದುಕೊಂಡು ಬಂದು ಇಡೀ ಜಿಲ್ಲೆಯಲ್ಲಿ ಒಂದು ರೀತಿಯ ದೊಡ್ಡ ಮಟ್ಟದ ಕಾರ್ ರ್ಯಾಲಿಯನ್ನು ಮಾಡಿ ಅವರ ಪರವಾಗಿ ಪ್ರಚಾರವನ್ನು ಕೈಗೊಂಡಿದ್ರು. ಹಾಗಾಗಿ ಈಗ ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು ನೇರವಾಗಿ, ನನ್ನ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದಂಥ ವ್ಯಕ್ತಿಗೆ ನೀವು ಇವತ್ತು ಟಿಕೆಟನ್ನು ಅಂದರೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೀರಿ. ಅವರು ಪಕ್ಷ ಸಂಘಟನೆಯನ್ನು ಹೇಗೆ ಮಾಡಿದರೆ, ಎಷ್ಟು ಮಾಡಿದರೆ, ಪಕ್ಷದ ಅಭ್ಯರ್ಥಿ ವಿರುದ್ಧ, ಪಕ್ಷದ ವಿರುದ್ಧ, ನನ್ನ ವಿರುದ್ಧವೇ ಕೆಲಸ ಮಾಡಿದಂಥ ವ್ಯಕ್ತಿಗೆ ನೀವು ಟಿಕೆಟ್ ಕೊಡೋದಾದರೆ, ಅಧ್ಯಕ್ಷ ಸ್ಥಾನವನ್ನು ಕೊಡೋದಾದರೆ ನನ್ನ ಮಾತುಗಳಿಗೆ ಬೆಲೆ ಏನಿದೆ? ನನ್ನನ್ನು ಅಕ್ಷರಶಃ ಒಂದು ರೀತಿ ಕಡೆಗಣನೆ ಮಾಡಿದ್ರೆ ಪಕ್ಷದಲ್ಲಿ ಇವತ್ತು ನನ್ನ ಮಾತಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಆಕ್ರೋಶದ ನುಡಿಗಳನ್ನು ಇವತ್ತು ಹೊರ ಹಾಕ್ತಿರುವಂಥದ್ದು. ಒಂದು ರೀತಿ ರಿಯಲ್ ಎಸ್ಟೇಟ್ ಕೆಲಸವನ್ನು ಮಾಡುವಂಥ ವ್ಯಕ್ತಿಯನ್ನು ಇವತ್ತು ನೀವು ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ರಿ. ಅವರು ಯಾವ ರೀತಿ ಪಕ್ಷ ಸಂಘಟನೆಯನ್ನು ಮಾಡ್ತಾರೆ, ನಾನು ನನ್ನ ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಿದ್ದೀನಿ. ಯಡಿಯೂರಪ್ಪನವರನ್ನು CM ಮಾಡೋದಕ್ಕೆ ಭಾಳ ಕಷ್ಟಪಟ್ಟು ಬಂದಿದ್ದೀನಿ. ಒಂದು ರೀತಿ ಮರುಭೂಮಿ ಆಗಿದ್ದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ BJPಯನ್ನು ಪುನಶ್ಚೇತನ ಮಾಡಿದ್ದೀನಿ. ಈ ರೀತಿಯ ಕಷ್ಟಪಟ್ಟಂಥ ನನ್ನ ಮಾತುಗಳಿಗೆ ಇವತ್ತು ನೀವು ಬೆಲೆ ಕೊಡ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಹೈಕಮಾಂಡ್ಗೆ ದೂರು ಕೊಡ್ತೀನಿ. ಈಗಾಗಲೇ ಕೂಡ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರವನ್ನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ನನ್ನ ಜೊತೆ ಹೊಸ ಜಿಲ್ಲಾಧ್ಯಕ್ಷರಿದ್ರೆ ಅವರನ್ನೇ ಕೇಳೋಣ. ಸರ್, ಸಂಸದರು ಆರೋಪ ಮಾಡ್ತಿದ್ರೆ ಪಕ್ಷ ಸಂಘಟನೆ BJPಗೆ ನಿಮ್ಮ ಕೊಡುಗೆ ಏನಿದೆ, ನಿಮ್ಮನ್ನು ಯಾಕೆ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, ನಾನು ನಮ್ಮ ಸಂಸದರ ಪತ್ರಿಕಾಗೋಷ್ಠಿಯನ್ನು ನೋಡಿಲ್ಲ. ನೀವು ಹೇಳೋ ಮಾತಿನ ಪ್ರಕಾರ ನಾನು ಮಾತಾಡಬೇಕು ಅಂತಂದರೆ, ಪಕ್ಷಕ್ಕೆ ನನ್ನದೇ ಆದ ಒಂದು ಅಳಿಲು ಸೇವೆ ಸುಮಾರು 12-13 ವರ್ಷಗಳಿಂದ ಕೊಟ್ಕೊಂಡು ಬರ್ತಾಯಿದ್ದೀನಿ. ಬೇರೆ ಬೇರೆ ಪದಾಧಿಕಾರಿಗಳಾಗಿ ನಾನು ಕೆಲಸ ಮಾಡಿ ಇವತ್ತು ಈ ಒಂದು ಸ್ಥಾನಕ್ಕೆ ತಲುಪಿದ್ದೀನಿ. ಎಲ್ಲ ಚುನಾವಣೆಗಳಲ್ಲೂ ಸುಮಾರು 3 MP ಎಲೆಕ್ಷನಲ್ಲಿ ಮೋದಿ ಅವರಿಂದ ಪ್ರೇರಿತನಾಗಿ ನಾನು ಎಲೆಕ್ಷನ್ಗೆ ಬಂದೆ, ನಾನು ರಾಜಕೀಯಕ್ಕೆ ಬಂದಿದ್ದಂಥವನು. ಅಂಥದ್ರಲ್ಲಿ ನಮ್ಮ ಸುಧಾಕರ್ ಅಣ್ಣನವರ ಪರವಾಗಿ ನಾನು ಚುನಾವಣೆಯಲ್ಲಿ ನನ್ನ ತನು ಮನ ಧನಗಳನ್ನೆಲ್ಲ ಅರ್ಪಿಸ್ಕೊಂಡು ಅವರ ಪರವಾಗಿ ನಾನು ಹೆಗಲಿಗೆ ಹೆಗಲು ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ. ನೀವು ಹೇಳ್ತೀರಿ ಅವ್ರ ಪರವಾಗಿ ಕೆಲಸ ಮಾಡಿದ್ದೀನಿ, ಅವ್ರು ಹೇಳ್ತಿದ್ರೆ ನೀವು ಅವ್ರ ವಿರುದ್ಧವಾಗಿ ಕೆಲಸ ಮಾಡಿದ್ದೀರಿ ಅಂತ. ನೋಡಿ, ನೀವು ಹೇಳೋದನ್ನು ನಾನು ಅವೆಲ್ಲ ಕೇಳಿಸ್ಕೊಂಡೆ. ನಮ್ಮ ಅಲೋಕ್ ವಿಶ್ವನಾಥ್ ಅವ್ರ ಮಗ ಅಲೋಕ್ ವಿಶ್ವನಾಥ್ ಅವ್ರ ಪರವಾಗಿ ನಾವು ಟಿಕೆಟ್ಗಾಗಿ ಇದು ಬಿದ್ವಿ ಅಂತ. ಡೆಫಿನೆಟ್ಟಾಗಿ ನಾವು ಅವರಿಗಾಗಿ ಟಿಕೆಟ್ ಕೇಳಿದ ನಿಜ.
ಅದರ ನಂತರ ನನ್ನ ಪಕ್ಷ ಸಂಸದ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಾಗ ಪಕ್ಷದ ತೀರ್ಮಾನವನ್ನು ನಾವು ಒಪ್ಪಿಕೊಂಡು ಅವರಿಗೆ ಹೆಗಲು ಕೊಟ್ಟು ನಾನು ಕೆಲಸ ಮಾಡಿದ್ದೀನಿ. ನೀವು ಮಾಡಿದ್ರಿ ಚುನಾವಣೆಯಲ್ಲಿ ಅವ್ರ ಪರವಾಗಿ MP ಕೆಲಸ ಮಾಡಿದ್ರಿ, ಆದ್ರೆ ಈಗ ಯಾಕೆ ವಿರೋಧ ಅಂತ? ವಿರೋಧ ನನಗಿಂತ ಹಿರಿಯರಿದ್ದಾರೆ, ನನಗಿಂತ ಮುತ್ಸದ್ದಿ ಇದ್ದಾರೆ. ಅವ್ರು ಯಾಕೆ ವಿರೋಧ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಸಹ ಅವರನ್ನು ಮಾತಾಡ್ತೀನಿ. ಮತ್ತು ಅವರ ಜೊತೆ ನಾನು ಕೆಲಸ ಮಾಡಿರುವಂತಹ ವಿಡಿಯೋಗಳು ಮತ್ತು ಇನ್ನೊಂದು ತುಂಬ ವೈರಲ್ ಆಗಿತ್ತು. Alright, ಮಧುಕೃಷ್ಣ. ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಗೊತ್ತಿದೆ. ಥ್ಯಾಂಕ್ ಯು ನಾನು ನಿಮ್ಮೆಲ್ಲ ಮಾಹಿತಿಗೆ.